ಹಿಡಿದ ಹೊಲಗಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಓ ನೀಗಿಲ ಹಿಡಿದಲು ಹಾಡುವಲ ಹಾಡು ಉಳುವ ಯೋಗಿಯ ನೋಡಲ್ಲಿ ಓ ಬಲವನ ವಯಸ್ಸಲ ಸೇವೆಯ ಪೂಜೆ ಕರ್ಮವೋ ಇದು ಪರಸಾಧನವೋ ಇಷ್ಟಗಳನ್ನು ತುಡಿಯುವನಿಗಾಗಿ ಸೃಷ್ಟಿಯ ನಿಮಗೂಡುವ ಯೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಲು ಹಾಡು ಉಳುವ ಯೋಗಿಯ ನೋಡಲ್ಲಿ ಲೋಕಗಳನ್ನು ದುಡಿಯಲು ಹೇಗೆ ಕಣ್ಣಿ ಕಾರ್ಯವ ಮಾಡುವನು ರಾಜಗಳಲ್ಲಿ ಹಾರಲಿ ರಕ್ತಿಗೆ ಪೂಜೆಯೋ ಮುತ್ತಿಗೆ ಹಾಕುವ ಸೈನಿಕರೆಲ್ಲ ಮುತ್ತಿಗೆ ಹಾಕುವ ಸೈನಿಕರೆಲ್ಲ ನೋಡಿರಿ ಮುತ್ತಿಗೆ ಹಾಕುವ ಸೈನಿಕರೆಲ್ಲ ತಿಳುವನ್ನು ನೋಡಿರಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಬಲವನ ವಯಸ್ಸದ ಸೇವೆಯ ಪೂಜೆ ಬರೆನ್ನುವ ಸಾಧನವು ಕಷ್ಟಗಳನ್ನು ದುಡಿಯಲು ಇಷ್ಟಗಳನ್ನು ದುಡಿಯಲು ಜಾಗಿ ಉಳುವ ಯೋಗಿಯ ನೋಡಲ್ಲಿ 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 ದಯವಿಟ್ಟು ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಸಮರ್ಪಣೆ ಮಾಡಬೇಕು. ಎಲ್ಲ ವೇದಿಕೆ ಮೇಲೆ ಗಣ್ಯಮಾನ್ಯರು ಆಸೀನರಾಗಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಅಂತರಂಗದ ಆರತಿ ಬೆಳಗುತ್ತಾ ಇತ್ತ ಪೂಜಿಸು ಈ ಮಣ್ಣಿನ ರೈತನನ್ನು, ಉಣ್ಣಲು ತಿನ್ನಲು ಊಟವನ್ನು ನೀಡುವವನು. ಋಣವಿದೆ ನಾವು ತಿನ್ನುವ ಪ್ರತಿ ಅಗುಳಿನಲ್ಲೂ, ಎಲ್ಲೇ ಹೋದರೂ ಏನೇ ಆದರೂ ಅವನೇ ದೇಶದ ಬೆನ್ನೆಲುಬು. ಓಡಾಡಿ ಬೆವರ ಸುರಿಸಿ ದುಡಿದು ಅನ್ನ ನೀಡುವವ ಅಂತರಂಗದಿ ಇರಲಿ ಅನ್ನದಾತ. ರೈತ ನಾಡಗೀತೆ ಹಾಡಿದ ಸಂಗೀತ ಬಳಗಕ್ಕೆ ಧನ್ಯವಾದಗಳು. ಈ ಉದ್ಘಾಟನೆಯ ಕಾರ್ಯಕ್ರಮದ ಮುಂದಿನ ಹಂತ ಈ ಜಾತ್ರಾ ಮಹೋತ್ಸವದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಲು ಬರುತ್ತಿದ್ದಾರೆ YS ಬನ್ಯಾಪುಳ್ ಶಿಕ್ಷಕರು. ಎಲ್ಲರಿಗೂ ನಮಸ್ಕಾರಗಳು. ವೇದಿಕೆ ಮೇಲೆ ಉಪಸ್ಥಿತರಿರುವ ಸರ್ವ ಗಣ್ಯಮಾನ್ಯರನ್ನ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸುತ್ತಾ, ಅದೇ ರೀತಿ ಶ್ರೀ ಕುಂಪಿ ಸಿದ್ದೇಶ್ವರ ಹಾಗೂ ಬಸವೇಶ್ವರರ ಪಾದಾರ ವೃಂದಗಳಲ್ಲಿ ಹಣಿಮಸ್ತಕನಾಗಿ ನಮ್ಮೆಲ್ಲರಿಗೂ ಅನ್ನವನ್ನ ನೀಡಿ ಕರುಣಿಸಿ ಕಾಪಾಡುತ್ತಿರುವಂತಹ ಆ ಭಗವಂತನಿಗೆ ಶಿರ ಸಾಷ್ಟಾಂಗ ನಮಸ್ಕಾರಗಳನ್ನ ಸಲ್ಲಿಸಿ, ನಮ್ಮೂರಿನ ಈ ಗತ ವೈಭವವನ್ನ ಒಂದೆರಡು ಮಾತುಗಳಲ್ಲಿ ಮಾತನಾಡದಿದ್ರ ತಪ್ಪಾಗ್ತತಿ ಅನ್ನುವಂಥ ಉದ್ದೇಶ ಇಟ್ಟುಕೊಂಡು ಒಂದೆರಡು ಮಾತುಗಳನ್ನ ಆಡುತ್ತೇನೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತು ಕೇಳಬೇಕೆಂದು ವಿನಂತಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲೇ ಹುಟ್ಟಲಿ ಏನೇ ಮಾಡಲಿ, ನಾವು ಎಲ್ಲಿಗೆ ಹೋದರೂ ನಮ್ಮ ಊರನ್ನ ನಮಗ್ ಮೇಲು. ಯಾಕಂತಂದ್ರ ನಮ್ಮ ಊರಿನಲ್ಲಿ ಹುಟ್ಟಿ ಎಲ್ಲರ ಜೊತೆ ಒಡನಾಟ ಬೆಳೆಸಿ
ಎಲ್ಲರೊಂದಿಗೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಇಲ್ಲೇ ಬೆಳೆದು ದೊಡ್ಡವರಾಗಿರ್ತೀವಿ. ಆದ ಕಾರಣ ನಮ್ಮ ಊರಂದ್ರೆ ನಮಗೆ ತುಂಬಾ ಹೆಮ್ಮೆ ಇರ್ತೈತಿ. ಅದೇ ರೀತಿ ನಮ್ಮ ಊರಿನ ಅಭಿವೃದ್ಧಿಗಾಗಿ ಆ ಭಗವಂತನೇ ಶ್ರೀಯುತ ನಿಂಗಪ್ಪಜ ಸೇಬಣ್ಣವರವರನ್ನ ಈ ಒಂದು ಸ್ಥಳಕ್ಕೆ ತನ್ನ ರಾಯಭಾರಿಯನ್ನಾಗಿ ಕಳಿಸಿದ್ದಾನ. ನಾನು ಸಣ್ಣವನಾಗದ ಕಲಿಯುತ್ತೂರಾಗದಂದ್ರೂ ಅವರ ಕೆಲಸ ಕಾರ್ಯಗಳನ್ನ, ಅವರ ಮಾತುಗಳನ್ನ, ಅವರ ವೇದ ವಾಕ್ಯಗಳನ್ನ ಕೇಳುತ್ತಾ ಬೆಳೆದವನು. ಅವ್ರ ನುಡಿ ಹೆಂಗಿರ್ತೈತಿ ಅಂತಂದ್ರ ಆ ಭಗವಂತ ಅವ್ರ ಬಾಯಿಂದ ಆ ನುಡಿಗಳನ್ನ ಹಾಸ್ತಾನ. ಅವ್ರ ಸ್ವಂತ ಅವ್ರು ಹೇಳು ಮಾತಿದೆ. ನಾ ಏನ್ ನನ್ನ ಸ್ವಂತ ಮಾತು ಹೇಳುದಿಲ್ಲ. ಆ ಸಿದ್ದಪ್ಪ ಬಸವಣ್ಣ ಬಂದ ನನಗ ಕನಸಿನಲ್ಲಿ ಬಂದಿಷ್ಟೆಲ್ಲ ಮಾತುಗಳನ್ನ ಹೇಳ್ತಾರ. ಅವ್ರು ಆಡಿದ ಮಾತುಗಳನ್ನ ನಾನು ಬಾಯಿಂದ ಏನ್ ಮಾಡ್ತೇನೆ ಅಂತ ನುಡಿಸ್ತೇನೆ. ನಾ ಏನ್ ಮಾತಾಡಿರ್ತೀನಿ ಅನ್ನೋದು ನನಗ ಗೊತ್ತಿರೋದಿಲ್ಲ ಅನ್ನುವಂತ ಮಾತುಗಳನ್ನ ಹೇಳ್ತಾರ. ಅಷ್ಟೊಂದು ಅವರು ಒಮ್ಮೆ ನುಡಿದ್ರು ಅಂತಂದ್ರ ಅದ ಸುಳ್ಳಾಕಿತ್ತು ಎಂದಿಗೂ ನಾ ಇಲ್ಲಿವರೆಗೂ ಕೇಳೇ ಇಲ್ಲ. ಅಂತ ಒಂದು ಸತ್ಯದ ನುಡಿಗಳು, ಅದು ಆ ಭಗವಂತನ ಆಶೀರ್ವಾದ. ಅಂತ ಮಹನೀಯರು ನಮ್ಮ ಭಾಗದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತಂದ್ರ ಅದು ನಮ್ಮೆಲ್ಲರ ಹೆಮ್ಮೆ. ಅವರಿಗೆ ನಾವೆಲ್ಲರೂ ಒಮ್ಮೆ ಜೋರಾಗಿ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನ ಅರ್ಪಿಸಿದರೆ ತಪ್ಪಾಗ್ಲಿಕ್ಕಿಲ್ಲ. ಅವರ ಕೆಲಸ ಕಾರ್ಯಗಳು ಹೆಂಗಂತಂದ್ರ ಮಾಡೋಕ್ಕಿಂತ ಮೊದಲು ಎಲ್ಲಾರನ್ನು ಕೂಡಿಸ್ತಾರು, ಕೇಳ್ತಾರು. ಆದ್ರೆ ಮಾಡುವಾಗ ಯಾರನ್ನು ಕರೆಯೋದಿಲ್ಲ. ಅವರು ನಾವಾಗ ಭಕ್ತಿಯಿಂದ ಏನು ದುಡಿತೀವಿ ಅದನ್ನ ನಾವು ಪಡ್ಕೋತೀವಿ. ಅವ್ರು ಹೇಳು ಮಾತಿಷ್ಟ, ನೀ ಹೆಂಗ್ ನಡ್ಕೋತಿ ಹಂಗ ಪಡ್ಕೋತಿ, ಇದ ಅವ್ರ ಮಾತು. ಆದ ಕಾರಣ ಸಾವಿರಾರು ಸುತ್ತು ಕಡೆ ಎಲ್ಲಾ ಸಾವಿರಾರು ಹಳ್ಳಿಗಳಿಂದ ಜನ ಬಂದು ನಮ್ಮ ಕುಂಪಿಗೆ ನಡೆದುಕೊಳ್ತಾರ. ಎಷ್ಟೋ ಜನರು ತಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕಂಡಿದಾರ. ಆ ಮಹನೀಯರು ಬರ್ತಾರಂತಂದ್ರ ನಮ್ಮೂರಿನಲ್ಲಿ ನಾವ ಹುಟ್ಟಿ ನಮ್ಮ ಭಗವಂತನಲ್ಲಿ ನಾವು ನಡೆದುಕೊಂಡು ನಾವು ಅವನ ಪ್ರೀತಿ ಪಾತ್ರರಾಗಿ ನಮ್ಮ ಜೀವನವನ್ನ ಸುಖ ಶಾಂತಿ ನೆಮ್ಮದಿಯಿಂದ ನಡೆಸಿಕೊಡಲಿಕ್ಕೆ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ್ರೆ ಏನ್ ತಪ್ಪಾಗ್ಲಿಕ್ಕಿಲ್ಲ. ನೋಡ್ರಿ, ಗುಡಿಗೋಳ ನಾವು ಮೊದಲಿದ್ದಾಗ ಹೆಂಗಿದ್ದು ನೋಡಿದಿರಿ. ಈಗಾಗಲೇ ಹಿರಿಯರು ಸಾಕಷ್ಟು ನೋಡಿದಿರಿ, ನಾವು ಸಣ್ಣಾಗಿರ್ತಾ ನೋಡಿದೀವಿ. ಗಜಾಂತರ ಅಂತಾರ. ನಾವು ಒಂದು ನಮ್ಮ ಮನೆಯನ್ನ ಕಟ್ಕೋಬೇಕಂತಂದ್ರ ಎಷ್ಟೋ ಬೇಕಷ್ಟು ಕಷ್ಟ ಆಗ್ತೈತಿ. ನಮ್ಮ ಸ್ವಂತ ಮನಿ ಕಟ್ಕೋಬೇಕಂತಂದ್ರೆ ಎಷ್ಟೋ ಬೇಕಷ್ಟು ಕಷ್ಟ ಆಗ್ತೈತಿ. ಆದ್ರ ಯಾವುದೇ ಸ್ವಾರ್ಥವಿಲ್ಲದೆ ಆ ಭಗವಂತನ ಕರುಣೆ ಅವ್ರ ಮ್ಯಾಲ ಐತಿ ಅನ್ನುವಂತ ಉದ್ದೇಶ ಇಟ್ಕೊಂಡು, ಶಕ್ತಿಯ ಭಗವಂತ ಅವ್ರಿಗೆ ನೀಡಿದಾನ ಅನ್ನುವಂತ ಒಂದು ಕೆಲಸ ಇಟ್ಕೊಂಡು ಅವರು ಮುನ್ನುಗ್ತಾರ. ಆ ಕೆಲಸ ಕಾರ್ಯದಲ್ಲಿ ಅವರ ಸಾಧಿಸ್ತಾರ. ಅದಕ್ಕೆ ಎರಡು ಉದಾಹರಣೆಗಳು ಅಂತಂದ್ರ ಅವೆರಡು ಗುಡಿಗಳು ಕಟ್ಟಿದಾರ. ಈ ವರ್ಷ ನೋಡ್ರಿ, ನಾವು ಸಣ್ಣಾಗಿದ್ದಾಗಿಂದ ಅಜ್ಜಾರು ಮಾತಾಡ್ತಾ ಇದ್ರು, ನನಗೆ ಯಾರಾದ್ರೂ ಇನ್ನೂ ಸಾಥ್ ಕೊಡಾರಿದ್ರ ಅಂತಂದ್ರ ನಿಮ್ ಊರಿನಲ್ಲಿನೂ ಒಂದ್ ಏನ್ ಮಾಡ್ತೀನಿ ಅಂತಂದ್ರೆ ಗಡ್ಡಿ ತೇರ್ ಕಟ್ತೀನಿ ಅಂತೇಳಿ. ಒಂದ್ 10-12 ವರ್ಷಗಳಾದವು. ಇದು ಗಡ್ಡಿ ತೇರ್ ಇನ್ನೂ ಕಟ್ಟುದು ಯಾವ್ದೇ ಪ್ರಸ್ತಾಪಗಳು ಇರ್ಲಿಲ್ಲ. ಆದ್ರೆ ಕೇವಲ ಒಂದೇ ವರ್ಷದಲ್ಲಿ ಎಲ್ಲರ ಜೊತೆ ಮಾತಾಡಿದ್ದು ಆಯ್ತು. ಆ ನಂತರ ಕೆಲಸದಲ್ಲಿ ಒಂದು ಯಶಸ್ಸನ್ನ ಸಾಧಿಸಿದ್ದು ಆಯ್ತು. ಈ ವರ್ಷ ನಾವು ಗಡ್ಡಿ ತೇರ ಕಟ್ಟಿ ಅತ್ಯಂತ ವಿಜೃಂಭಣೆಯಿಂದ ಸುತ್ತು ಕಡೆ ಹಳ್ಳಿಯ ಜನ ನಮ್ಮತ್ತ ಕಣ್ಣಾಶಿ ನೋಡುವಂಗ ಜಾತ್ರೆ ಮಾಡಿದೀವಿ. ಅದಕ್ಕೆ ಕಾರಣ ಅಂತಂದ್ರ ಈ ಊರಿನ ದೈವ ಮಂಡಳಿ, ಸರ್ವ ಗ್ರಾಮಸ್ಥರು. ಅದಕ್ಕ ನಾವೆಲ್ಲರೂ ಬೆನ್ನೆಲುಬಾಗಿ ನಿಂತಿದ್ದೇವೆ. ಮುನ್ನುಡಿಯಾಗಿ ನಮ್ಮ ಅಜ್ಜನವರು ಆ ಕೆಲಸದಲ್ಲಿ ಯಶಸ್ವಿಯನ್ನು ಸಾಧಿಸಿದ್ದಾರೆ. ಇದಕ್ಕೆ ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆಯನ್ನ ಸಲ್ಲಿಸಬೇಕಂತ ಹೇಳಿ ವಿನಂತಿ. ನಮ್ಮ ಈ ಮಾನವ ಜೀವನ ನೀರಿನ ಮೇಲಿನ ಗುಳ್ಳಿದ್ದಂಗ. ಒಂದ್ ಕ್ಷಣ ಯಾವಾಗ ಹೋಗ್ತತಿ ಅನ್ನೋದು ಗೊತ್ತಿಲ್ಲ. ಆದ್ರೂ ಕೂಡ ಎಷ್ಟೊಂದು ದ್ವೇಷ ಅಸೂಯೆ ಇಟ್ಕೊಂಡು ನಾವ್ ಏನ್ ಮಾಡತ್ತೀವಿ ಅಂತಂದ್ರ ಬದುಕತ್ತೀವಿ. ದಯವಿಟ್ಟು ಆ ಕುಂಪಿ ಸಿದ್ದಪ್ಪಜ್ಜ ಬಸವಣ್ಣಜ್ಜ ನಮಗಿನ್ನ ಮೇಲೆ ಪ್ರೀತಿ ವಿಶ್ವಾಸದಿಂದ ಎಲ್ಲರೂ ಒಗ್ಗಟ್ಟಾಗಿ ದುಡಿಯೋಣ. ನಮ್ಮ ಈ ಒಗ್ಗಟ್ಟಿಗೆ ಸಾಕ್ಷಿ ಏನಪ್ಪಾ ಅಂತಂದ್ರ ನಮ್ಮ ಭಾಗದ ಶಾಸಕರು ತಮ್ಮ ಎಷ್ಟೋ ಒತ್ತಡಗಳ ಕಾರ್ಯದಲ್ಲಿ ಕೂಡ ನಮ್ಮ ಊರಿಗೆ ಬಂದು ನಮ್ಮ ಊರಿನ ಎಲ್ಲ ಅಭಿವೃದ್ಧಿಗಳನ್ನ ಗಮನಿಸಿ, ಅದೇ ರೀತಿ ಎಲ್ಲಾ ಸಾಹುಕಾರಗಳ ಆಪ್ತ ಸಹಾಯಕರು ನಮ್ಮ ಊರಿಗೆ ಬಂದು ಹಾದರ್ರಿ ಅಂತಂದ್ರ
ನಮ್ಮ ಊರಿನ ಕಡೆ ಎಲ್ಲಾರು ಗಮನ ನೆಟ್ಟೈತಿ ಅಂತಂದಂಗ. ಅದಕ್ಕೆ ಕಾರಣ ಏನಪ್ಪಾ ಅಂತಂದ್ರ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿದು ನಮ್ಮ ಊರನ್ನ ಎಲ್ಲರೂ ಕಣ್ಣೆತ್ತಿ ನೋಡುವಂಗ ಮಾಡತ್ತೀವಿ. ಅದೇ ರೀತಿ ಈ ಪಂಚಾಯತಿಯಿಂದ ಈಗ ಇರ್ಲಿ ಅಥವಾ ಊರಿನ ಗುರು ಹಿರಿಯರಾಗ್ಲಿ ಅಥವಾ ಎಲ್ಲ ಗ್ರಾಮಸ್ಥರು ಆಗ್ಲಿ ನಾವೆಲ್ಲರೂ ಅಜ್ಜನವರ ಮಾರ್ಗದರ್ಶನದಲ್ಲಿ ಇನ್ನಷ್ಟು ಮುನ್ನಡೆದದ್ದಾದ್ರ ನಮ್ಮ ಊರ ಇನ್ನಷ್ಟು ಉತ್ತುಂಗಕ್ಕೆ ಏರುವುದರಲ್ಲಿ ಯಾವುದೇ ಒಂದು ಸಂಶಯವಿಲ್ಲ. ಅದಕ್ಕಾಗಿ ಅಜ್ಜನವರು ಹೇಳಿದ ಹಾಗೆ ಈ ರಥೋತ್ಸವ ನಿರ್ಮಾಣ ಮಾಡಲಿಕ್ಕೆ ಎಲ್ಲರಿಂದ ಒಂದಷ್ಟು ಕಾಣಿಕೆಯನ್ನ ಅಪೇಕ್ಷೆ ಮಾಡಿದ್ರು. ಈಗಾಗಲೇ ಕೆಲವೊಂದಷ್ಟು ಜನ ಕೊಟ್ಟಿದಾರ. ನಮ್ಮನ್ನ ಇನ್ನೂ ಕೇಳಿಲ್ಲ ಅಂತೇಳಿ ವಿಶೇಷವಾಗಿ ನೌಕರರಲ್ಲಿ ನಂದು ಒಂದು ವಿನಂತಿ ಏನಂತಂದ್ರ, ಇನ್ನೂ ಯಾರು ಕೊಟ್ಟಿಲ್ಲ ನೀವಾಗೇನ ವಿಳಂಬ ಮಾಡದೆ ಅದನ್ನ ತಂದು ಮುಟ್ಟಿಸಿ. ಇನ್ನೂ ಅಜ್ಜನವರ ಒಂದು ಆಸೆ ದೊಡ್ಡದೈತಿ. ಮಾನ್ಯ ನುಡಿ ಆಸೆ ಬಿಟ್ರ ಅವ್ರು, ನೀವೆಲ್ಲರೂ ನನಗ್ ಸಾಥ್ ಕೊಟ್ರಿ ಅಂತಂದ್ರ ಕುಂಪಿ ಮ್ಯಾಲ ಬೆಳ್ಳಿ ತೇರು ಎಳ ತೋರಿಸ್ತಾನ ಅಂತ ಹೇಳಿದಾರ ಅವ್ರು. ಅಂತ ಒಂದು ಮಹಾನುಭಾವರು ನಮಗ್ ಸಿಕ್ಕಿದಾರ. ಅವ್ರು ಇದ್ದಾಗಲೇ ನಾವ್ ಏನ್ ಮಾಡೋಣ ಅಂತಂದ್ರ ಆ ಎಲ್ಲಾ ಕೆಲಸ ಕಾರ್ಯಗಳನ್ನ ಸಾಧಿಸಿಕೊಳ್ಳೋಣ. ಆ ಶಕ್ತಿಯನ್ನ ಆ ಭಗವಂತ ಅವ್ರಿಗೂ ನೀಡ್ಲಿ, ಆಯುರ ಆರೋಗ್ಯವನ್ನ ಅವ್ರಿಗೂ ನೀಡ್ಲಿ, ನಮ್ಮ ಎಲ್ಲ ಊರಿನ ಗ್ರಾಮಸ್ಥರಿಗೆ ಆಯುರ ಆರೋಗ್ಯ ಸುಖ ಶಾಂತಿಯನ್ನ ನೀಡ್ಲಿ ಅಂತ ಕೇಳ್ಕೊಳ್ತಾ, ಇಲ್ಲಿವರೆಗೆ ನಮ್ಮ ಊರಿನ ಬಗ್ಗೆ ನನಗೆ ಹೆಮ್ಮೆ ಐತಿ. ಎಲ್ಲಾ ಕಡೆ ಹೇಳ್ಕೊಂತ ಅಡ್ಡಾಡ್ತೇನೆ ನಾ, ನಮ್ಮ ಊರು ಅಂತಂದ್ರ ಹಿಂಗೈತಿ, ನನಗೆ ಎಲ್ಲೇ ಹೋದ್ರೂ ನಮ್ಮ ಊರನ್ನ ನನಗ್ ಮೇಲು ಅಂತ ಹೇಳಿ. ಅದಕ್ಕಾಗಿ ಇಲ್ಲಿಯವರೆಗೆ ಮಾತನಾಡಿದ್ರಲ್ಲಿ ಏನಾದ್ರೂ ತಪ್ಪುಗಳಾಗಿದ್ರ ನಿಮ್ಮ ಮನೆಯ ಮಗನೆಂದು ತಿಳಿದು ಕ್ಷಮಿಸಿ ನನ್ನ ಈ 2 ಮಾತುಗಳನ್ನ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಹುಟ್ಟಿದರೆ ಕನ್ನಡ ನಾಡಿನಲ್ಲಿ ಹುಟ್ಟಬೇಕು, ಮೆಟ್ಟಿದರೆ ಕನ್ನಡ ಮೆಣ್ಣನ್ನು ಮೆಟ್ಟಬೇಕು. ಬಾಳಿನ ಬೆನ್ನು ಹತ್ತಿ 100 ಊರು ಸುತ್ತಿ ಏನೇನೋ ಕಂಡ ಮೇಲೂ ನಮ್ಮೂರಿ ನಮಗೆ ಮೇಲೆ ಎನ್ನುವಂತೆ ಪ್ರಾಸ್ತಾವಿಕವಾಗಿ ಮಾತನಾಡಿದ YS ಬನ್ಯಾಪೋಳ್ ಸರ್ ಅವರಿಗೆ ಧನ್ಯವಾದಗಳು. ಈ ನಾಟಕದ ಉದ್ಘಾಟನೆಯ ಮುಂದಿನ ಹಂತ ಎಲ್ಲರನ್ನ ಸ್ವಾಗತ ಮಾಡಿಕೊಳ್ಳಲು ಬರುತ್ತಿದ್ದಾರೆ ಹುಡೆ ಗುರುಗಳು ಇವರು. ಪ್ರಪ್ರಥಮವಾಗಿ ಗ್ರಾಮದ ಆರಾಧ್ಯ ದೈವರಾಗಿರ್ತಕ್ಕಂಥ ಕುಂಪಿ ಸಿದ್ದೇಶ್ವರ ಹಾಗೂ ಬಸವೇಶ್ವರ ಚರಣ ಕಮಲಗಳನ್ನು ನಮಸ್ಕರಿಸುತ್ತಾ, ಶ್ರೀ ಬಸವೇಶ್ವರ ಜಾತ್ರಾ ಮಹೋತ್ಸವದ ಅಂಗವಾಗಿ ಇವತ್ತಿನ ದಿವಸ ನಮ್ಮೂರಿನ ಮಕ್ಕಳು, ನಮ್ಮೂರಿನ ಕಲಾವಿದರು ನಾಟಕವನ್ನ ತಮ್ಮ ಮುಂದೆ ಪ್ರದರ್ಶನ ಮಾಡ್ತಾ ಇದ್ದಾರೆ. ಆ ನಾಟಕದ ಉದ್ಘಾಟನಾ ಸಮಾರಂಭ ಈಗ ಜರುಗ್ತಾ ಇದೆ. ಅದಕ್ಕಾಗಿ ಈ ಒಂದು ಈಗಾಗಲೇ ನಮ್ಮ ಯಲ್ಲಪ್ಪ ಬನ್ಯಾಪೋಳ ಸರ್ ಅವರು ಈ ಒಂದು ಕೆಲಸ ಕಾರ್ಯದ ಕುರಿತು ಅಜ್ಜನವರ ಕುರಿತು ಬಹಳ ಮಾರ್ಮಿಕವಾಗಿ ನುಡಿದರು. ಅದರಲ್ಲಿ ಒಂದು ಅರ್ಥಗರ್ಭಿತವಾದ ಮಾತಿದೆ. ಯಾಕಪ್ಪ ಅಂತಂದ್ರೆ ನಿನ್ನೆ ಇವತ್ತನ ಒಂದು ಕಣ್ಣಾರವಾದಂತ ಸತ್ಯವನ್ನು ಕಂಡಿದ್ದನ್ನ, ಅದ್ರ ಜೊತೆ ಕೆಲವೊಬ್ಬರು ಹಿರಿಯರನ್ನು ಕಂಡಿದ್ದಾರೆ. ಬೇರೆ ಊರಿನ ಒಬ್ಬ ಕುಸ್ತಿಪಟು ನಮ್ಮ ಊರಿಗೆ ಬಂದಿದ್ದ ನಿನ್ನೆ ಕುಸ್ತಿ ಆಡ್ಲಿಕ್ಕೆ. ಅವ್ ನಾವು ಕಣಕ್ ಕುಂತವ್ ನಾ ಆಡ್ತೇನೆ ಅಂತೇಳಿ ಅವನ ಜೋಡಿ ಆಡ್ಲಿಕ್ಕೆ ಯಾರು ಕುಂಡ್ರಲಿಲ್ಲ. ಅವನ ಜೊತೆ ಕುಸ್ತಿ ಆಡಕ ಯಾರು ಕೊಡ್ಲಿಲ್ಲ. ಅವಾಗ ಏನ್ ಮಾಡ್ರಂತ ರಜ್ಜ ಅವರು, ಇಲ್ಲ ಬಂದನು ಅವ್ ಬಸ್ ಚಾರ್ಜರ ಕೊಟ್ಟು ಕಳ್ಸುನು, ನಮ್ಮ ಊರಿನ ಮರ್ಯಾದೆ ಇರ್ಲಿ ಒಂದ್ ಗೌರವ ಅಂತಂದಾಗ ಅವ್ ಏನಂದ, ನಾ ಇಲ್ಲಿ ಅದಕ್ಕ ಬಂದನೇನ ಭಿಕ್ಷಾ ಬೇಡಕ, ನಾ ಕುಸ್ತಿನ ಹಿಡಿತೇನೆ ಅಂತಂದ. ಕುಸ್ತಿ ಇಲ್ಲಪ್ಪ ಯಾರು ಇಲ್ಲ, ನೀ ತಗೋ ಅಂತಂದಾಗ ಹಿಡಿದಿಲ್ಲ ಅಂದ. ಒಂದ್ ಮಾತು ಹೇಳಿದವ್ರು, ಈ ರೊಕ್ಕ ತಗೊಂಡು ಹಾದಿ ನೀ ಎಲ್ಲೆಲ್ಲ ಗೆದಿತಿ, ಕುಸ್ತಿ ಒಗಿತಿ, ಇದನ್ನ ಯಾವಾಗ ತಿರಸ್ಕಾರ ಮಾಡಿದಿಪ್ಪ ಅಂತಂದ್ರ ಇನ್ನು ಮುಂದೆ ನೀ ಕುಸ್ತಿ ಒಳಗೆ ಬೀಳ್ತಿಪ್ಪ ಮಗನ ಅಂತ ಅಂದ್ಬಿಟ್ಟು ಇವತ್ತಿನ ದಿವಸ ಇದೇ ಕುಸ್ತಿ ಕಣದೊಳಗ ನಮ್ಮ ಊರವ್ರನ, ನಮ್ಮ ಊರಿನ ಕುಸ್ತಿ ಪಟುನನ ಅವನು ಒಗದ್ದಾನ ಇವತ್ತು. ಆದ ನಿದರ್ಶನ ಇವತ್ತಿನ ದಿವಸ. ಯಾಕಪ್ಪ ಅಂತಂದ್ರ ಅವ್ರು ಮುಂದದಾರು, ಅವ್ರು ವರ್ಣನೆ ಮಾಡಬೇಕು ಅಂತಲ್ಲ, ಹಿರಿಯರನು ಇದ್ರಲ್ಲಿ. ಆದ್ರೂ ಸಹಿತ ಅವ್ರದು ತಪ್ಪು ಮಾತಾಡ್ಬೋದು. ನಾವು ಕರಿಬಾಯಿ ಇದ್ದಂಗ, ಆ ಕರಿಬಾಯಿ ನಾವು ಯಾವ್ದು ಶಾಪವನ್ನು ತಗೊಳ್ದ ಅವ್ರಿಗೆ ಏನ್ ಹೇಳ್ತಾರಲ್ಲ ಅದಕ್ಕೆ ನಮ್ಮ ಊರಿನ ಎಲ್ಲಾ ನಾಗರಿಕರು ನಾವು ಬದ್ಧರಾಗೋನು. ಮತ್ತ ಅವ್ರ ಒಂದು ಉದ್ದೇಶ ಐತಿ, ನಮ್ಮ ಊರಿಗೆ ಒಳ್ಳೆಯದನ್ನ ಮಾಡ್ಬೇಕು, ಒಳ್ಳೆಯ ಧಾರ್ಮಿಕ ಕಾರ್ಯಗಳನ್ನ ಇಲ್ಲಿ ಕೈಗೊಳ್ಬೇಕು. ನೋಡ್ರಿ, ಜಾತ್ರೆಗೆ ನಾವ್ ಎಂದೂ ಮಹಾತ್ಮನ ಕರೆಸಿರ್ಲಿಲ್ಲ. ಇವತ್ತಿನ ದಿವಸ ಮೊನ್ನೆ ಶುಕ್ರವಾರ ದಿನ ಮುಂಜಾನಿಂದ ಸಂಜೆ ತನಕ ಮಹಾತ್ಮರ ನಮ್ಮ ಗ್ರಾಮದಲ್ಲಿ ಪಾದಾರ್ಪಣೆ ಆಯ್ತು. ಅವ್ರು ತುಳಿದಾಡಿ ಹೋದ್ರ ನಮ್ಮ ಪಾಪವನ್ನೆಲ್ಲ ಅದನ್ನ ನಾಶ ಮಾಡಿದ್ರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ
ನಮ್ಮ ಒಂದು 700 ತೆಗಿನಲ್ಲಿ ಈ ಒಂದು ಕೇಸರಪಟ್ಟಿ ಗ್ರಾಮ ಮಾದರಿ ಗ್ರಾಮ ಆಗ್ಬೇಕಂತಂದ್ರ ಅದು ಯಾರಿಂದಪ್ಪ ಅಂತಂದ್ರ ಅವ್ರ ಅಜ್ಜಾರ ಕಡೆಯಿಂದನ. ಅದಕ್ಕಾಗಿ ನಾವೆಲ್ಲರೂ ಅವ್ರ ಸಾಥ್ ಕೊಡೋನು. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಶ್ರೀ ನಿಂಗಪ್ಪಜ್ಜ ಸೇವಣ್ಣರು ಇವರನ್ನು ನಮ್ಮ ಊರಿನ ಸಮಸ್ತ ನಾಗರಿಕರ ಪರವಾಗಿ, ಈ ಒಂದು ದೈವ ಮಂಡಳಿಯ ಪರವಾಗಿ ಅವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸಿ ಅವರಿಗೆ ಮಂಜುನಾಥ್ ಚಿಂಚಿ ಅವರು ಮಾಲಾರ್ಪಣೆ ಮಾಡಿ ಅವರನ್ನ ಸ್ವಾಗತಿಸಬೇಕೆಂದು ಅವರು ನಾನು ಕೇಳ್ಕೊತಾ ಇದ್ದೇನೆ. ಎಲ್ಲರೂ ಜೋರಾದ ಚಪ್ಪಾಳೆ ಹೂವ ತಟ್ಟಿರಿ, ಎಲ್ಲರೂ ಹೂವ ತಟ್ಟಿರಿ, ಹೂವ ತಟ್ಟಿರಿ, ಎಲ್ಲ ಹೂವ ತಟ್ಟಿರಿ. ಇನ್ನು ಮುಂದೆ ಈ ಒಂದು ಕಾರ್ಯಕ್ರಮದ ನಮ್ಮ ಹಿರೇಮಠ ಸ್ವಾಮಿಗಳಿರ್ತಕ್ಕಂಥ ಶ್ರೀಧರ್ ಸ್ವಾಮಿಗಳು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಮಹಾದೇವ ತೋಟಗಿ ಅವರು ಮಾಲಾರ್ಪಣೆ ಮಾಡಕ್ಕೊಂದು ಕೇಳ್ಕೊತಾ ಇದ್ದೇವೆ. ಪಾದ ಪೂಜೆಯ ಮಾಡೋಣ, ಗುರುಪಾದ ಪೂಜೆಯ ಮಾಡೋಣ, ಪಾದ ಪೂಜೆಯ ಮಾಡೋಣ. ಶ್ರೀಶೈಲ್ ಪೂಜಾರಿ ಅವರು ಆಗಮಿಸಿದ್ದಾರೆ. ನಮ್ಮ ಇಂದ್ರಿ ತಲಾಟೆ ಅವರು ಮಾಲಾರ್ಪಣೆ ಮಾಡಿ ಅವರನ್ನ ಸ್ವಾಗತಿಸಬೇಕು. ಹೂವ ತಟ್ಟಿರಿ, ಎಲ್ಲರೂ ಹೂವ ಅದೇ ತಟ್ಟಿರಿ. ರೀತಿಯಾಗಿ ನಮ್ಮ ಊರಿನ ಹಿರಿಯರು ಬಸವಣ್ಣ ಚಿಂಚಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಬಸವರಾಜ್ ಕೆರಕ್ನವರು ಇವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು. ಇನ್ನು ಮುಂದೆ ನಮ್ಮ ಪಕ್ಕದ ಗ್ರಾಮದ ಹಿರಿಯರು ರಾಮಣ್ಣ ಪೂಜಾರಿ ಅವರು ಆಗಮಿಸಿದ್ದಾರೆ. ಅವರಿಗೆ ಮಲ್ಲಿಕಾರ್ಜುನ್ ರೇವಕನವರು ಇವರಿಂದ ಮಾಲಾರ್ಪಣೆ. ಸಂಗನ ಶರಣರ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಾದ ಸಿದ್ದಪ್ಪ ಸನ್ನಾಯ್ಕರು ಅವರು ಆಗಮಿಸಿದ್ದಾರೆ. ಅವ್ರಿಗೂ ಸಹಿತ ಬಾಳೆ ಸುಡೇದವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇನೆ. ಅದೇ ರೀತಿಯಾಗಿ ನಮ್ಮ ಊರಿನ ಹಿರಿಯರು ನಿಂಗಪ್ಪ ಉಪ್ಪಾಗಾರಿ ಇವರು ಆಗಮಿಸಿದ್ದಾರೆ. ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ನಮ್ಮ ಯಲ್ಲಪ್ಪ ಸರ್ ಅವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ನಾಟಕದ ಮಾಲಕರು, ಯಾಕಪ್ಪ ಅಂದ್ರೆ ಮಾಲಕರು ನಂತರ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಬಹಳ ಒಳ್ಳೆಯ ರೀತಿಯಿಂದ ಕೆಲಸ ಮಾಡತ್ತಾರೋ. ಈ ಒಂದು ನಾಟಕದ ನೇತೃತ್ವವನ್ನು ಮಾಲೀಕತ್ವವನ್ನು ವಹಿಸಿದ್ದಾರೆ. ಅವರಿಗೆ ಅಡವಪ್ಪ ಪೋಟಿಯವರು ಮಂಜುನಾಥ್ ಚಿಂಚಿ ಅವರಿಗೆ ಅಡವಪ್ಪ ಪೋಟಿಯವರು ಮಾಲಾರ್ಪಣೆ ಮಾಡಿ ಅವರನ್ನ ತುಂಬ ಹೃದಯ ಸ್ವಾಗತಿಸಬೇಕೆಂದು ಅವರಲ್ಲಿ ನಾನು ಕೇಳ್ಕೊತಾ ಇದ್ದೇನೆ. ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು, ಲಿಂಗಯ್ಯ ಮಾತನಾಡು. ಇನ್ನು ಮುಂದೆ ನಮ್ಮ ಊರಾಗ ಏನ ಧಾರ್ಮಿಕ ಕಾರ್ಯಕ್ರಮ ನಡೆದ್ರ ಪದ್ಧತಿ ಪ್ರಕಾರ, ಸಾಂಪ್ರದಾಯ ಪ್ರಕಾರ ಪೂಜೆ ಆಗಲಿ, ಪುನಸ್ಕಾರ ಆಗಲಿ, ಕೊಡ್ತೋಗಳದಾಗಲಿ ಏನ ಇದ್ದು ಮುಂದಾಳತ ವಹಿಸಿ ಅವರು ಮನಿ ಕೆಲಸ ಬಿಟ್ಟು ಆ ಕೆಲಸ ಮಾಡೋರು ಮತ್ತು ಈ ಒಂದು ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ನಮ್ಮ ಮಹಾದೇವ್ ತೋಟಿಗೆ ಅವರು ಆಗಮಿಸಿದ್ದಾರೆ. ಅವರನ್ನು ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿ ಅವರಿಗೆ ಮಾಲಾರ್ಪಣೆ ಮಾಡ್ಕೊಂಡು ಕೇಳ್ಕೊತಾ ಇದ್ದೇನೆ. ಇನ್ನು ಮುಂದೆ ದಯಮಾಡಿ ವೇದಿಕೆ ಮೇಲೆ ಇದ್ದವರು ಕ್ಷಮಿಸಬೇಕು, ವೇಳೆಯ ಅಭಾವ ಇದೆ. ದಯಮಾಡಿ ನಮ್ಮ ಇನ್ನೋರ್ವ ಬಸವರಾಜ್ ಸಾತ್ನವ್ರು ಇವರು ಈ ಜಾತ್ರೆಗಳು ಬಹಳ ತುಂಬಾ ಕೆಲಸ ಮಾಡಿದಾರೆ. ಅದಕ್ಕೆ ಅವ್ರಿಗೂ ಸಹಿತ ನಮ್ಮ ಯಲ್ಲಪ್ಪ ಬಣ್ಣಪ್ಪಳಿ ಇವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಏಳ್ಪಟ್ಟಿ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದಪ್ಪ ಹಿರೇನವರು ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅಡವಪ್ಪ ಪೋಟಿಯವರು ಆಗಮಿಸಿ ಅವರನ್ನು ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಾದ ಶಿವನಗೌಡ ಪಾಟೀಲ್ ಇವರು ಆಗಮಿಸಿದ್ದಾರೆ. ಅವರಿಗೆ ನಮ್ಮ ಅಡವಪ್ಪ ಪೋಟಿಯವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಇನ್ನು ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾದ ಸಿದ್ದಪ್ಪ ಕೋಮಣ್ಣವರು ಇವರು ಆಗಮಿಸಿದ್ದಾರೆ. ಅವರೂ ಸಹಿತ ಎಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರಿಗೂ ಸಹಿತ ಅಡವಪ್ಪ ಪೋಟಿಯವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಇನ್ನು ಮುಂದೆ ನಮ್ಮ ನಾಟಕದ ಕಾರ್ಯಕರ್ತರು, ನಮ್ಮ ಊರಿನ ಯುವಕರು ವೇದಿಕೆ ಮೇಲಿರ್ತಕ್ಕಂಥ ಎಲ್ಲಾ ಗಣ್ಯಮಾನ್ಯರಿಗೆ ಅವರಿಗೆ ಮಾಲಾರ್ಪಣೆ ಮಾಡಿ ಸಾಮೂಹಿಕವಾಗಿ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ಅದೇ ರೀತಿ ಸಿದ್ಮಲಪ್ಪ ದಾಸಪ್ಪಗಳು, ದೊಡ್ಡ ಸಿದ್ದಪ್ಪ, ನಂತರ ಮಾರುತಿ ಚೋಟಿ, ಸಿದ್ದಪ್ಪ, ನಂತರ ಕೇದಾರಿ ಹೊಸತೋಟಿಗೆ, ಸಿದ್ದಪ್ಪ ಪೋಟಿ, ನಂತರ ರಾಮಚಂದ್ರ, ನಂತರ ಸಿದ್ದಪ್ಪ ಪೋಟಿ. ಇನ್ನು ಮುಂದಿನ ಒಂದು ಕಾರ್ಯಕ್ರಮ ಬಹಳ ನಮ್ಮ ಜ್ಯೋತಿ ಪ್ರಜ್ವಲನೆ ಹಾಗೂ ನಾಟಕ ಉದ್ಘಾಟನೆ, ಅಲ್ಲಿ ಮಾಲಾರ್ಪಣೆ ನಡೀತಾ ಇದೆ. ನೋಡಿ, ನಮ್ಮ ಊರಿನ ಯುವಕರು
ಬಂದವರನ್ನ ಯಾವ ರೀತಿ ಸ್ವಾಗತಿಸ್ತಾ ಇದ್ದಾರಪ್ಪ ಅಂದ್ರೆ ಮನದುಂಬಿ ಹೃದಯ ತೆರೆದು ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದಾರೆ. ಸುಬಾಣಿ ಮಾಲಕರು ವೇದಿಕೆ ಮೇಲೆ ಬರಬೇಕು. ನಂತರ ಗಾಯಕರು ಆನಂದ್ ಇವರು ಸಹಿತ ವೇದಿಕೆ ಮೇಲೆ ಆಗಮಿಸಬೇಕು. ದಯಮಾಡಿ ಪ್ಲೀಸ್ ಬರ್ರಿ. ಯಾಕಪ್ಪ ಅಂತಂದ್ರೆ ಇಂಥ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ನಡೆದ್ರೆ ಒಂದು ಒಳ್ಳೆಯ ಋಣಾತ್ಮಕ ಶಕ್ತಿ ಹೋಗಿ ಧನಾತ್ಮಕ ಶಕ್ತಿ ಕೆಟ್ಟ ಯೋಚನೆ ಹೋಗ್ತಾವು. ಒಳ್ಳೆಯ ಯೋಚನೆಗಳು ಎಲ್ಲರಲ್ಲಿ ಹರಿದಾಡಿ ಒಂದು ಗ್ರಾಮದಲ್ಲಿ ಸಂಪ್ರದಾಯ ಸಂಸ್ಕಾರ ಒಳ್ಳೆಯ ಸಂಸ್ಕಾರ ಆಗ್ತತಿ ಅನ್ನುವಂಥ ಮಾತನ್ನು ಹೇಳ್ತಾ, ಅದೇ ರೀತಿ ಸುಬಾಣಿ ಮಾಲಕರು ಮಮದಾಪುರ್ ಈ ಒಂದು ನಾಟಕದ ಪೆಂಡಾಲ್ ಮಾಲೀಕರಾಗಿರ್ತಕ್ಕಂಥ ಸುಬಾಣಿ ಮಾಲೀಕರು ಸರಿ, ಅವರನ್ನು ಸಹಿತ ನಮ್ಮ ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಪೂಜಾ ಜನವರನ್ನು ನಾವು ಕೇಳ್ಕೊತಾ ಇದ್ದೇವೆ. ಇನ್ನು ಮುಂದೆ ಈ ಒಂದು ನಮ್ಮ ನಾಟಕದ ಸಂಗೀತ ಬಳಗ ಅವರಿವರನ್ನದೇ ಎಲ್ಲಾ ಸಂಗೀತ ಬಳಗಕ್ಕೂ ಸಹಿತ ನಮ್ಮ ಕಾರ್ಯಕರ್ತರು ಅವರಿಗೆ ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕು. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಇನ್ನೂರು ಸದಸ್ಯರಾಗಿರ್ತಕ್ಕಂಥ ಭೀಮ್ಸಿ ಕಿಂದ್ರಿ ವೇದಿಕೆ ಮೇಲೆ ಆಗಮಿಸಬೇಕು. ದಯಮಾಡಿ ಅವರಿಗೆ ಪೂಜಾ ಅಜ್ಜನವರು ಮಾಲಾರ್ಪಣೆ ಮಾಡಿ ಸ್ವಾಗತಿಸಬೇಕೆಂದು ಕೇಳ್ಕೊತಾ ಇದ್ದೇವೆ. ದಯಮಾಡಿ ನಮ್ಮ ಗೋಕಾಕ್ ಪೊಲೀಸ್ ಠಾಣೆಯ ಸಿಬ್ಬಂದಿಯವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಭೀಮ್ಸಿ ಕಿಂದ್ರಿ ವೇದಿಕೆ ಮೇಲೆ ಆಗಮಿಸಬೇಕು. ಅದೇ ರೀತಿಯಾಗಿ ಈ ಒಂದು ನಾಟಕವನ್ನ ವೀಕ್ಷಿಸಲಿಕ್ಕೆ ನೋಡ್ಲಿಕ್ಕೆ ನಮ್ಮ ಊರಿನ ಸಮಸ್ತ ತಾಯಂದಿರು, ತಂದೆ ತಾಯಂದಿರು, ಅಣ್ಣ ತಮ್ಮಂದಿರು, ಮುದ್ದು ಮಕ್ಕಳು ಆಗಮಿಸಿದ್ದೀರಿ. ಅದೇ ರೀತಿಯಾಗಿ ನಮ್ಮ ಗ್ರಾಮದ ಸುತ್ತಮುತ್ತಲಿನ ಎಲ್ಲಾ ಸಮಸ್ತ ನಾಗರಿಕರು ಈ ಒಂದು ನಾಟಕವನ್ನ ನೋಡ್ಲಿಕ್ಕೆ ಆಗಮಿಸಿದ್ದೀರಿ. ತಮ್ಮೆಲ್ಲರನ್ನ ಸಹಿತ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇನ್ನು ಮುಂದೆ ಈ ನಾಟಕದ ಜ್ಯೋತಿ ಪ್ರಜ್ವಲನೆ ವೇದಿಕೆ ಮೇಲಿರ್ತಕ್ಕಂಥ ಪೂಜ್ಯರು ಹಾಗೂ ಗಣ್ಯಮಾನ್ಯರು ಜ್ಯೋತಿ ಪ್ರಜ್ವಲನೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ. ದೀಪದಲ್ಲಿ ಬೆಳಗುತ್ತಿದೆ ಬಸವೇಶ್ವರನ ರೂಪ, ದೀಪದಲ್ಲಿ ಬೆಳಗುತ್ತಿದೆ ಬಸವೇಶ್ವರನ ರೂಪ, ಮನವಿಂದು ನೋಡಿದರೆ ಅಳೆಯುವ ಭವತಾಪ, ಮನವಿಂದು ನೋಡಿದರೆ ಅಳೆಯುವ ಭವತಾಪ. ದೀಪ 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 ದೀಪದಲ್ಲಿ ಬೆಳಗುತ್ತಿದೆ ಕುಂಬಿಸಿದನ ರೂಪ, ದೀಪದಲ್ಲಿ ಬೆಳಗುತ್ತಿದೆ ಗುರು ಬಸವನ ರೂಪ, ಮನವಿಟ್ಟು ನೋಡಿದರೆ ಕಳೆಯುವ ಭವತಾಪ, ಮನವಿಟ್ಟು ನೋಡಿದರೆ ಕಳೆಯುವ ಭವತಾಪ. ದೀಪ 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 ಹಾಗೆ ರಿಬ್ಬನ್ ಕಟ್ ಮಾಡುವುದರ ಮೂಲಕ ಈ ಉದ್ಘಾಟನೆಗೆ ಮೆರುಗನ್ನು ಹೆಚ್ಚಿಸಬೇಕಂತ ವಿನಂತಿಸಿಕೊಳ್ತಾ ಇದ್ದೀನಿ. ಮೇಘವೇ ಸುಜ್ಜಿ ಮಲ್ಲಿಗೆ ಹೂ ಹಾಸುವ ಮೈಸೂರ ಮಲ್ಲಿಗೆ, ಮೇಘವೇ ಸುಜ್ಜಿ ಮಲ್ಲಿಗೆ ಹೂ ಹಾಸುವ ಮಲ್ಲಿಗೆ ಮೈಸೂರ ಮಲ್ಲಿಗೆ, ಕಾವೇರಿಯ ಮಡಿಲಲ್ಲೇ ಹಂಬಲಿಸಿದೆ ನಾನು, ಕನಸುಗಾರರಾಗಿ ಕರುಣಾದಲ್ಲೇ ಮಧ್ಯೆ ಮುಟ್ಟಬೇಕು ನಾನು, ಗಾಳಿ ಚಮರಸಿದೆ ಆರೋ ಅಡಿ ಸಡದ ಕೊಡಿದೆ ಈ ಮಣ್ಣಿನ ಕೂಸುರ. ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂತ ಸರ್ವ ಮಾನ್ಯರಿಗೆ ಧನ್ಯವಾದಗಳು. ಇನ್ನು ಮುಂದೆ
ಈ ಒಂದು ನಾಟಕದ ಈ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮ್ಮ ಅಜ್ಜನವರು ತಮ್ಮ ಆಶೀರ್ವಚನವನ್ನ ನೀಡಬೇಕಂತ ಹೇಳಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಒಂದೆರಡೇ ಸ್ವಲ್ಪ ನಿಂದ್ರಿ. ನೀವು ಒಂದ್ ಸ್ವಲ್ಪ ಕೂಡಿದ್ರು ನಾನು ಕೆಸಪ್ನಂತೆಯ ಹಾಗೂ ಯೋಪತೆಯ ಸಿದ್ದೇಶ್ವರ ಹಾಗೂ ಬಸವೇಶ್ವರ ಗುರು ಹಿರಿಯರಿಂದ ಆಶೀರ್ವಾದದಿಂದ ಬಂಧು ಬಳಗದವರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದರೇ, ಗುರು ಹಿರಿಯರೇ, ಈ ಕೆಸಪ್ನಟ್ಟಿಯ ಬಡು ಮಕ್ಕಳ ನಾಟಕನ್ನ ಹೊತ್ತೇರು ಮಠ ಶಾಂತ ರೀತಿಯಿಂದ ಕಾಪಾಡಿ ಗುರು ಹಿರಿಯರು ಬಂತು, ಬಂಧು ಬಳಗದವರು ಬಂತು. ಈ ನಾಟಕ ಮಾಡುವ ಬಡು ಮಕ್ಕಳಿಗೆ ಆಶೀರ್ವಾದ ನಂದು ಐತಿ, ನನ್ನ ಸುತ್ತಮುತ್ತ ಇದ್ದ ಮಕ್ಕಳ ಆಶೀರ್ವಾದ ಯಾರಿಗೆ ಬೇಕು? ನಾಟಕ ಮಾಡುವ ಬಡು ಮಕ್ಕಳಿಗೆ. ಇದನ್ನ ಪ್ರತಿ ಸಲ ಕುಂಪಿ ಸಿದ್ದೇಶ್ವರ ನಾಟಕದಲ್ಲೇ ಕೆಸಪ್ನಟ್ಟಿ ಹಾಗೂ ಯೋಪಟ್ಟಿ ಗುರು ಹಿರಿಯರ ಆಶೀರ್ವಾದದಿಂದ ಈ ಮಾತ ಸತ್ಯದಿಂದ ನುಡಿಯಾತನು. ಕೆಲವೊಂದು ಮಂದಿ ಬಂದಿರ್ಪ ಗಂಡ ಮೇಳ ನಿಮ್ಮಂತೆಲ್ಲ ಶಾಂತ ರೀತಿಯಿಂದ ಕುಂತ ಕೇಳುವಂಗಿತ್ತು ಕುಂಡ್ರಿ, ಕೇಳ್ದಂಗಿತ್ತು ಅಂದ್ರೆ ಗಪ್ಪ ಮನೆಗೆ ಹೋಗಿ ಊಟ ಮಾಡಿ ಮಕ್ಕಳ ಗಂಡು ಮಕ್ಕಳದಿ ನೋಡು ಒಂದ್ 4-5 ಮಂದಿ. ನಾ ಏನ್ ನಿಮ್ಮನ್ನ ನೋಡಿಲ್ಲ, ನಿಮ್ಮ ಅಂತಕ್ಕೆ ನಾ ಬಂದಿಲ್ಲ, ನನ್ನ ಬಾಯಿಗೆ ಮಾತು ಯಾಕೆ ಆಯ್ತ ತಿಕ್ಕೋದ ಇಲ್ಲ. ಟೈಮ್ ಭಾಳ ಆಗೈತಿ. ಈ ಸದ್ಯ 10-15 ಮಿನಿಟ್ ನಾಟಕ ಚಾಲು ಮಾಡ್ತಾನು. ಯೋಪಟ್ಟಿ ಹಿರಿಯಾರ್ದ, ಕೆಸಮಟ್ಟಿ ಹಿರಿಯಾರ್ದ, ಅಯ್ಯೋ ಅದು ಕಲ್ಲಿಲ್ಲ. ನನ್ನ ಬಾಯಿ ಒಳಗೆ ಆಶೀರ್ವಾದ ಕೊಟ್ರ ಇಲ್ಲೇ ತೇರ್ ಪೂಜೆ ಮಾಡುವಾಗ ನುಡಿ ಹೇಳಿದ ಮಕ್ಕಳ ನಿಮ್ಮ ರೊಕ್ಕ ಒಯ್ಬೇಕು, ಬಂಗಾರ ಬೆಳ್ಳಿ ಒಯ್ಬೇಕಂತ ಬಂದಿಲ್ಲ. ಈ ಊರಿಗೆ ಉಡ್ದಾರಂಗ ಇಲ್ದಂಗ ಐತೆ. ಉಡ್ದಾರ ಕಟ್ಟಿ ನಿಶಾನೆ ಹಚ್ಬೇಕನ್ನೋದು ಒಂದು ಹೆಮ್ಮೆ ಐತೆ. ಕೊಟ್ಟವ್ರು ನನ್ಗೆ ಅಟ್ಟ, ಕೊಡ್ದವ್ರು ನನ್ಗೆ ಅಟ್ಟ. ಇದಾಗ ನಾ ಮಾಸ್ತರ್ ಬನ್ಯಪ್ಪ ಏನಂತ 1 ತಿಂಗಳ ಪಾದ ಅಂತ ಹೇಳಿನ. ನಾನು ದೈವ ಎಲ್ಲ ಕೂಡಿಸಿ ಮಾತಾಡಿ ನಿಮ್ಗೆ ಹೇಳಿನಿ. ಕೂಲಿ ಮಾಡೋ ಮಕ್ಕದ ಒಂದೊಂದು ಕೊಬ್ಬಂಗ್ ಬರೀ 3-3 ಸಾವಿರ ಹೇಳಿದನ್ನ. ಯಾಕೆ ಹೇಳಿದನ? ನಿಮ್ಮ ಊರ್ ಒಳಗ ಬಟ್ಟಾಣ ಆತಂತ ನಾ ಇಲ್ಲಿವರೆಗೆ ಪಟ್ಟಿ ಬಿಟ್ಟಿದ್ದಕ್ಕಿಲ್ಲ. ತೇರಿಂದ 25-30 ಲಕ್ಷ ಆಗೋಣ. ಬನ್ಯಾಪುರ ಮಾಸ್ತರ್ ಅಂತವ್ರ, ಜೈ ತಲಾಟೆ ಅಂತವ್ರ, ಕಿಂದ್ರಿ ತಲಾಟೆ ಅಂತವ್ರ, ಮಂಜಿ ಚಿಂಚಿ ಅಂತವ್ರನ್ನಂತಕ 2 ಲಕ್ಷ 3 ಲಕ್ಷ ರೊಕ್ಕ ಇಸ್ಕೊಂಡ. ಮಿಠಾಯಿಲೆಲ್ಲ ತಂದಿಲ್ ಒಗದ. 5 ತಿಂಗಳ ತೇರ್ ಮಾಡ್ರು. ನಾನು ಪಟ್ಟಿ ತಗೋಯಪ್ಪ ಅಂತೇಳಿ ಒಬ್ಬ ಹೆಣ್ಮಕ್ಳು ಬರ್ಲಿಲ್ಲ, ಗಂಡು ಮಕ್ಕಳು ಬರ್ಲಿಲ್ಲ. ನಿಮಗೆ ಆ ಬುದ್ಧಿ ಎಲ್ಲ ತೆಗೆದು ಮಕ್ಕಿದ. ನನ್ನ ತಾಯಿ ತಂದೆ ಇದ್ದಿದೆ, ಅಣ್ಣ ತಮ್ಮ ಇದ್ದಿದೆ, ನಾನು ಇದ್ದಿದ್ದು ಹೋಗ್ಬಾರ್ದ. ನಾವೊಬ್ಬ ಸ್ವಾರ್ಥದ ಮನುಷ್ಯ ನಿಮ್ ಕೈಯಾಗ ಬಂದು ಸಿಕ್ಕಿದ್ದ. ನಿಮ್ ಮನೆ ಮಗ ಅಂತೇಳಿ ನನ್ ಕೂಡ ಬೆಂಡ್ ಹಾಕ್ತದೆ.
ಬಂಗಾರ ಕುಂಪಿ ಮಾಡೋ ತಕ್ಕ ತಿನ್ನೋಣ ಅಂತ ಗಾಯ್ತ ಮಾಡೇ ಮಾಡ್ತೀನಿ ನಾನು ಕೈ ಮುಗ್ದಾತಾನ ನಾನು ಮಾತು ಮುಗಿಸ್ತನು ನಾಟಕ ಚಾಲು ಮಾಡ್ತನು ಶಾಂತ ರೀತಿಯಿಂದ ಕಾಪಾಡ್ರಿ. ನಮಗೆ ನಿಮಗೆಲ್ಲರಿಗೂ ಒಂದು ತಮ್ಮದೇ ಆದಂತ ಮಾತುಗಳಲ್ಲಿ ಆಶೀರ್ವಚನ ನೀಡಿದಂತ ಪೂಜ್ಯರು ಧನ್ಯವಾದಗಳು. ದಯಮಾಡಿ ಯಾರು ಇನ್ನೂ ತೇರಿನ ಪಟ್ಟಿ ಕೊಟ್ಟಿಲ್ಲ, ತೇರಿನ ಪಟ್ಟಿ ನೌಕರಸ್ಥರಾಗ್ಲಿ ರೇಷನ್ ಕಾರ್ಡ್ನವ್ರಲಿ ನೌಕರಿ ಇದ್ದವರು ದಯಮಾಡಿ ಕೈ ಮುಗಿದು ಹೇಳ್ತೀನಿ, ಅವ್ರು ಮಾಡೋದು ನಮ್ಮ ಊರು ಉದ್ಧಾರಕ್ಕೆ. ಅದಕ್ಕಾಗಿ ಅದು ಎಷ್ಟು ಅವ್ರಿಗೆ ಹೇಳಿದಾರಲ್ಲ ಏನ್ ನಮಗೇನು ಅದು ಬಾರಲ್ಲ. ಇವತ್ತಿನ ಒಂದು ನೌಕರಿ ಇದ್ದವ್ರು ಹೇಳತ್ತ ನಾನು ಇವತ್ತಿನ ಪಗಾರ ನಮಗೇನು ಭಾಳ ಅಲ್ಲ ಅದು ಕೊಡೋದು ಇಲ್ಲಿ. ಅದಕ್ಕಾಗಿ ದಯಮಾಡಿ ಯಾರ್ಯಾರು ನೌಕರಿ ಇದಿರಲ್ಲ ಅವ್ರು ದಯಮಾಡಿ ಅವ್ರಿಗೆ ಕೊಡ್ರಿ. ಒಂದು ಸಾಮಾಜಿಕ ಕೆಲಸಕ್ಕೆ ನಾವು ಅಣಿಯಾಗೋಣ. ಅದೇ ರೀತಿಯಾಗಿ ಮತ್ತೆ ಜಾತ್ರೆ ಪಟ್ಟಿ ಇನ್ನೂ ಕೆಲವೊಂದು ಜನ ಕೊಟ್ಟಿಲ್ಲ ಅಂತ ಬಂದತಿ, ಅಂಥವ್ರು ಇದ್ದವರು ನಾಳೆ ಬಂದು ತಲುಪಿಸ್ರಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.